ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಗುಲಾಬಿ ಗಿಡಗಳನ್ನ ನೋಡಿದ್ರೆ ಎಲ್ರಿಗೂ ತೊಗೋಬೇಕು ಅನಿಸುತ್ತೆ. ನರ್ಸರಿಯಲ್ಲಿ ಹಾಕೋಂಥ ಕೆಮಿಕಲ್ ಗೊಬ್ಬರದಿಂದ ಹೂವು ಈ ಥರ ಬಂದಿರುತ್ತೆ. ಬಟ್ ನಾವು ಅದನ್ನು ಆರ್ಗ್ಯಾನಿಕ್ ಆಗಿ ಹೇಗೆ ಬದಲಾಯಿಸ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಕಡಲೆಕಾಯಿ ಹಿಂಡಿನ ತೊಗೊಳ್ತಾ ಇದ್ದೀನಿ. ಇದು ತುಂಬ ಕ್ಯಾಲ್ಶಿಯಂ ಪೊಟ್ಯಾಷಿಯಮ್ ಎಲ್ಲ ಇರೋದ್ರಿಂದ ಇದರಲ್ಲಿ ಗಿಡಗಳಿಗೆ ಬೇಕಾದಂತಹ ಪೊಟ್ಯಾಷಿಯಮ್ ಸಿಗುತ್ತೆ ಮತ್ತು ಕ್ಯಾಲ್ಶಿಯಂ ಐರನ್ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳಿಗೆ ವರ್ಕ್ ಆಗುತ್ತೆ. ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸ್ಗೆ ಪೌಡ್ರು ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಅಂತ. ನೋಡಿ, ಈ ರೀತಿ ಪೌಡ್ರು ಮಾಡಿಕೊಂಡು ಅದನ್ನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಎಗ್ಶೆಲ್ ಪೌಡ್ರ್ ಅಂದರೆ ನಾನು ಮೊಟ್ಟೆ ಏನು ತಿನ್ನಲ್ಲ, ಬಟ್ ನಮ್ಮ ಮನೇಲಿ ಡೈಲಿ ಮೊಟ್ಟೆ ಇರಬೇಕು. ಹಾಗಾಗಿ ಆ ಮೊಟ್ಟೆ ಬೇಯಿಸಿ ಸಿಪ್ಪೆನೆಲ್ಲ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ತುಂಬ ನೈಸುಗೆ ಪೌಡರ್ ಮಾಡ್ಕೊಬೇಕು. ಈಗ ಅದು ಎರಡನ್ನು ಮಿಕ್ಸ್ ಮಾಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಹಿಡಿಯಷ್ಟು ಎಪ್ಸಮ್ ಸಾಲ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ಆಮೇಲೆ ನೋಡಿ, ನಾನು ಗ್ರೋ ಬ್ಯಾಗಲ್ಲಿ ಹಾಕಿರೋವಂಥ ಗಿಡಗಳಿಗೆ ಎಲ್ಲ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಪುಡಿ ಪುಡಿಯಾಗಿ ಅಂದರೆ ಡ್ರೈ ಆಗಿದ್ದಾಗ ಈ ಥರ ಗೊಬ್ಬರಗಳನ್ನ ಕೊಟ್ಟರೆ ತುಂಬ ಒಳ್ಳೆಯದು. ನಾನು ಪ್ರತಿಯೊಂದು ಗಿಡಕ್ಕೂ ಅಷ್ಟೇ ಮಣ್ಣನ್ನು ಚೆನ್ನಾಗಿ ಲೂಸ್ ಮಾಡಿ ಎಲ್ಲದಕ್ಕೂ ಒಂದು ಹಿಡಿಯಷ್ಟು ಗೊಬ್ಬರನ ಹಾಕ್ತಾಯಿದ್ದೀನಿ. ನೋಡಿ ಯಾವ ರೀತಿ ಮಣ್ಣನ್ನು ಲೂಸ್ ಮಾಡ್ತೀನಿ ಅಂದರೆ, ಗ್ರೋ ಬ್ಯಾಗೇ ಆಗಿರ್ಬೋದು, ಯಾವ ಪಾಟಲ್ಲೇ ಆಗಿರ್ಬೋದು, ನೆಲದಲ್ಲಿರ್ಬೋದು, ಪ್ರತಿಯೊಂದು ಗಿಡನೂ ಮಣ್ಣನ್ನು ಲೂಸ್ ಮಾಡಿ ಕೊಡೋದ್ರಿಂದ ಬೇರಿಗೆ ತುಂಬ ಚೆನ್ನಾಗಿ ಆ ಗೊಬ್ಬರ ಮತ್ತು ಬೇರಿಗೆ ಇಳಿಯುತ್ತೆ. ನಾವು ಹಾಕೋಂಥ ಗೊಬ್ಬರ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಪ್ರತಿಯೊಂದು ಸಹ ಕೊಡಬೇಕಾದಾಗ ಪ್ರತಿಯೊಂದು ಗಿಡದ ಬುಡದ ಮಣ್ಣನ್ನು ಲೂಸ್ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು. ನೋಡಿ, ನನ್ನ ಗಿಡದಲ್ಲಿ ಸೇಮ್ ನರ್ಸರಿಯಲ್ಲಿ ಬಿಟ್ಟಿರೋ ಥರನೇ ಮೊಗ್ಗುಗಳಾಗಿದೆ. ನಾನು 15 ದಿನಕ್ಕೊಂದ್ಸಲಿ ಈ ರೀತಿ ಲಿಕ್ವಿಡ್ ಅಥವಾ ಗೊಬ್ಬರಗಳನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ನನ್ನ ಗಿಡಗಳು ಇಷ್ಟೊಂದು ಹೆಲ್ದಿಯಾಗಿರುತ್ತೆ. ಕಡಲೆಕಾಯಿ ಬೀಜ ಅಥವಾ ಸಾಸಿವೆ ಹಿಂಡಿ ಇಂಥದ್ದೆಲ್ಲ ಮನೆಯಲ್ಲೇ ಮಾಡ್ಬೋದು. ಅದ್ರ ಬದಲು ಕಡಲೆಕಾಯಿ ಹಿಂಡಿ ಹಾಕಿ ಬಳಸೋದು ತುಂಬ ಉತ್ತಮ. ಯಾಕೆಂದರೆ ಕಡಲೆಕಾಯಿ ಬೀಜದ ರೇಟು 200 ರೂಪಾಯಿ ಕೆಜಿ ಆಗಿದೆ, ಸಾಸಿವೆ ಬಂದು 200 ರೂಪಾಯಿ ಆಗಿದೆ. ಆದರೆ ಕಡಲೆಕಾಯಿ ಹಿಂಡಿಯಲ್ಲಿ ಎಣ್ಣೆ ಅಂಶ ಇರೋದಿಲ್ಲ, ಬರೀ 55 ರೂಪಾಯಿ ಕೆಜಿಗೆ ಸಿಗುತ್ತೆ. ಮತ್ತು ಎಪ್ಸಮ್ ಸಾಲ್ಟು ಅಷ್ಟೇ ಒಂದು 60 ರೂಪಾಯಿ ಕೆಜಿ ಸಿಗುತ್ತೆ. ಆಮೇಲೆ ಮತ್ತು ಮೊಟ್ಟೆನ ಸಾಮಾನ್ಯವಾಗಿ ಎಲ್ಲರೂ ಮನೇಲಿ ಬೇಯಿಸ್ತಾರೆ. ಆ ಸಿಪ್ಪೆನ ಎಸೆಯೋ ಬದಲು ಈ ರೀತಿ ಒಣಗಿಸಿ ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳಿಗೂ ಒಳ್ಳೆ ಕ್ಯಾಲ್ಶಿಯಂ ಸಿಗುತ್ತೆ. ಮೊಟ್ಟೆಯ ಸಿಪ್ಪೆಯಲ್ಲಿ ತುಂಬ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ತಿಂದೇ ಇರೋ ಅಂಥವರು ಅದನ್ನು ಯೂಸ್ ಮಾಡದೆ ಹೋದ್ರೂ ಪರವಾಗಿಲ್ಲ. ಕಡಲೆ ಹಿಂಡಿ ಮತ್ತು ಎಪ್ಸಮ್ ಸಣ್ಣ ಯೂಸ್ ಮಾಡಿದ್ರು ಈ ರೀತಿ ಹೂಗಳು ಬರುತ್ತೆ. ಗಿಡ ಕೂಡ ಹೆಲ್ದಿಯಾಗಿರುತ್ತೆ. ನೋಡಿ, ನಾನು ಯಾವ ರೀತಿ ಪ್ರತಿಯೊಂದು ಗಿಡನೂ ಅಷ್ಟೇ ನಾವು ಯಾವ ರೀತಿ ನೋಡ್ಕೊತೀವೋ ಗಿಡಗಳು ನಮ್ಗೆ ಅದೇ ರೀತಿ ಹೂಗಳನ್ನ ಕೊಡುತ್ತೆ. ಅದನ್ನು ಬಿಟ್ಬಿಟ್ಟು ನರ್ಸರಿಯಲ್ಲಿ ಕೆಮಿಕಲ್ ಉಪಯೋಗಿಸಿರ್ತಾರೆ. ಬಟ್ ನಾವು ಆರ್ಗ್ಯಾನಿಕ್ಕಾಗಿ ಬಳಸ್ಕೊಳ್ಳೋದ್ರಿಂದ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡೋಕ್ಕೂ ಬರುತ್ತೆ. ಎಲ್ಲ ಪ್ರಯತ್ನ ನಮ್ಮ ಕೈಲಿರುತ್ತೆ ಹೊತ್ತು ಅದು ಬಿಟ್ಬಿಟ್ಟು ಹೂವೇ ಬರೋಲ್ಲ, ಗಿಡನೇ ಬರೋಲ್ಲ. ನಾವು ಕೇರ್ ಮಾಡಿದ್ರೆ ತಾನೇ ಗಿಡದಲ್ಲಿ ಹೂ ಬರೋದು. ಸೊ ಹಂಗಾಗಿ ನಾನು ಪ್ರತಿಯೊಂದು ಗಿಡಕ್ಕೂ ಅಷ್ಟೇ ಇದೇ ರೀತಿಯೇ. ನೋಡಿ, ಇದೇನು ತುಂಬ ದಿನದಿಂದ ನಾನು ಹಾಕಿಟ್ಕೊಂಡಿಲ್ಲ, ರೀಸೆಂಟಾಗಿ ಹಾಕಿರೋಂಥ ಗಿಡಗಳೇ ಎಷ್ಟು ಚೆನ್ನಾಗಿದೆ ಅಂತ. ಪ್ರತಿಯೊಂದು ಗಿಡದಲ್ಲೂ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಹೂ ಇದೆ ಅಂತ. ನಾನು ಎಲ್ಲನೂ ಗ್ರೋ ಬ್ಯಾಗಲ್ಲಿ, ಪಾಟಲ್ಲಿ, ನೆಲದಲ್ಲಿ ಎಲ್ಲದರಲ್ಲೂ ಬೆಳೆಸ್ತೀನಿ. ನಾನು ಎಲ್ಲದಕ್ಕೂ ಅಷ್ಟೇ ಯಾವುದೇ ಕೆಮಿಕಲ್ ಬಳಸೋದಿಲ್ಲ. ಈ ರೀತಿ ಮನೇಲಿ ಸಿಗೋವಂಥದ್ದಾಗಲಿ ಅಥವಾ ಆರ್ಗ್ಯಾನಿಕ್ಕಾಗಿ ಕಡಲೆ ಹಿಂಡಿ ಆಗ್ಬೋದು, ಎಪ್ಸಮ್ ಸಾಲ್ಟ್ ಆಗ್ಬೋದು, ಮೊಟ್ಟೆ ಸಿಪ್ಪೆ ಆಗ್ಬೋದು, ಟೀ ಪೌಡರ್ ಆಗ್ಬೋದು, ಎಲ್ಲವನ್ನು ಹಾಕ್ಕೊಂಡು ನಾನು ಗಿಡಗಳನ್ನ ಬೆಳೆಸ್ಕೊತೀನಿ. ನನ್ನ ಗಾರ್ಡನ್ ನೋಡಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇವಾಗ ನೋಡಿ, ನನ್ನ ಗಾರ್ಡನಲ್ಲಿ ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಮೊಗ್ಗಳಿವೆ ಅಂತ. ನಾನು ಇದೇ ರೀತಿಯೇ ಪ್ರತಿಯೊಂದು ಗಿಡಕ್ಕೂ ಕೊಡೋವಂಥದ್ದು. ನೀವು ಅಷ್ಟೇ ಇದನ್ನು ಒಂದು 15 ದಿನಕ್ಕೊಂದ್ಸಲ ಈ ರೀತಿ ಕೊಟ್ಟು ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಕಮೆಂಟಲ್ಲಿ ಕೂಡ ನೀವೇ ತಿಳಿಸ್ತೀರಾ, ಇಲ್ಲ ಮೇಡಮ್ ನೀವು ಹೇಳಿದ್ದು ಕರೆಕ್ಟು ಅಂತ. ಸೊ ನೋಡಿ, ನಾನು ಇಷ್ಟು ಚೆನ್ನಾಗಿ ಗಿಡಗಳನ್ನ ಬೆಳೆಸ್ಕೊತಾ ಇದ್ದೀನಿ. ನನ್ನ ಗಿಡದಲ್ಲಿ ಯಾವುದೇ ಹುಳ ಆ ಥರದ್ದು ಯಾವುದೂ ಇಲ್ಲಿವರೆಗೂ ಬಂದಿಲ್ಲ, ಮುಂದೇನೂ ಬರೋದು ಬೇಡ. ನಾನು ವಾರಕ್ಕೊಂದ್ಸಲ ಮಜ್ಜಿಗೆನೋ ಅಥವಾ ನೀಮ್ ಆಯಿಲೋ ಸ್ಪ್ರೇ ಮಾಡ್ತೀನಿ. ಇಲ್ಲಾಂದರೆ ಎಪ್ಸಮ್ ಸಾಲ್ಟ್, ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಯಾವ ರೀತಿ ಗಿಡಗಳಿಗೆ ಚಿಗುರಿಗೆ ಸ್ಪ್ರೇ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಪ್ರತಿಯೊಂದು ಗಿಡನೂ ಅಷ್ಟೇ ಈ ರೀತಿಯೇ ಬುಡನೆಲ್ಲ ಲೂಸ್ ಮಾಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬುಡನ ಮಣ್ಣು ಯಾವ ಥರ ಇದೆ ಅಂತ ಎಲ್ಲ ಲೂಸ್ ಮಾಡಿ ನಾನು ಕೊಡೋದು. ನೀವು ಅಷ್ಟೇ ಇದೇ ರೀತಿಯೇ ಮಾಡ್ಕೊಳ್ಳಿ, ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ನಾನು ಕೊಡೋವಂಥ ಗೊಬ್ಬರದಿಂದ ಗಿಡಗಳು ಒಡೆದಿದೆ ಅಂತ. ತುಂಬ ಚೆನ್ನಾಗಿ ಚಿಗುರು ಕೂಡ ಬರ್ತಾ ಇದೆ. ಈ ರೀತಿ ಬರಬೇಕು ಅಂದರೆ ನಾನು ಹೇಳೋವಂಥ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋಗಿ. ನೋಡಿ, ನೆಲದಲ್ಲೂ ಸಹ ಅಷ್ಟೇ ನಾನು ಒಂದು ಗಿಡಕ್ಕೆ ಯಾವ ರೀತಿ ಅಂದರೆ, ನೋಡಿ ಈ ರೀತಿ ಮಣ್ಣನ್ನು ಲೂಸ್ ಮಾಡಿ ಚೆನ್ನಾಗಿ ಆಮೇಲೆ ಈ ರೀತಿ ಗೊಬ್ಬರನ ಕೊಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಬೇಕು.
ಅದನ್ನು ಸೈಡ್ ಕೊಟ್ಟರು ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಎಲ್ಲ ಗಿಡಗಳಿಗೂ ಈ ರೀತಿ ಗೊಬ್ಬರ ಕೊಡುವಾಗಲಿ ಅಥವಾ ಲಿಕ್ವಿಡ್ ಕೊಡೋದಾಗಲಿ ಸಂಜೆ ಹೊತ್ತಲ್ಲಿ ಅಥವಾ ಬೆಳಗ್ಗೆ ಟೈಮಲ್ಲಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಜೆ ಟೈಮಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಏಕೆಂದರೆ ಸಂಜೆ ವಾತಾವರಣ ಈಗಿರೋ ಬಿಸಿಲಿನಲ್ಲಿ ಸಂಜೆ ಟೈಮಲ್ಲಿ ಈ ರೀತಿ ಮಾಡಿ ಕೊಡೋದ್ರಿಂದ ಗಿಡಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರಾತ್ರಿ ತುಂಬ ಕೂಲ್ ವೇ ಇರುತ್ತೆ. ಹಾಗಾಗಿ ಸಂಜೆ ಟೈಮಲ್ಲಿ ಕೊಡೋದೇ ಉತ್ತಮ ನನ್ನ ಪ್ರಕಾರ. ನಾನು ನೀರೇ ಆಗಲಿ, ಗೊಬ್ಬರಗಳೇ ಆಗಲಿ, ಲಿಕ್ವಿಡೇ ಆಗಲಿ, ನಾನು ಯಾವುದೇ ಕೊಡಬೇಕಾದ್ರೂ ಸಹ ಸಂಜೆ ಹೊತ್ತಲ್ಲೇ ಕೊಡೋದು. ನೀವು ಈ ರೀತಿ ಫಾಲೋ ಅಪ್ ಮಾಡ್ಕೊಂಡು ಹೋದರೆ ನಿಮ್ಮ ಗಿಡಗಳದಲ್ಲೂ ಇದೇ ರೀತಿ ಹೂವು, ಮೊಗ್ಗು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳೋವಂಥದ್ದು, ನಾನು ಹೇಗೆ ಮಾಡ್ತಾಯಿದ್ದೀನೋ ನನ್ನ ಗಾರ್ಡನ್ನಲ್ಲಿ ಅದನ್ನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಬೇರೇನೂ ಇಲ್ಲ. ನೋಡಿ ನಾನು ಪ್ರತಿಯೊಂದು ಗಿಡದಲ್ಲೂ ಚಿಗುರು ಕೂಡ ಯಾವ ಥರ ಇದೆ ಅಂದರೆ, ಈ ರೀತಿ 15 ದಿನಕ್ಕೆ ಒಂದು ಸತ ಲಿಕ್ವಿಡೋ ಅಥವಾ ಗೊಬ್ಬರಗಳನ್ನ ಕೊಡೋದ್ರಿಂದ ನಮ್ಮ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಕೆಮಿಕಲೆಲ್ಲ ಯೂಸ್ ಮಾಡೋ ಬದಲು ಮನೇಲೇ ಸಿಗೋವಂಥ ವಸ್ತುಗಳಿಂದ ಅಥವಾ ಆರ್ಗ್ಯಾನಿಕ್ ಆಗಿರೋವಂಥ ವಸ್ತುಗಳಿಂದ ನಾವು ಗಿಡನ ಬೆಳೆಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಗಿಡಗಳು ತುಂಬ ಚೆನ್ನಾಗಿರ್ತವೆ. ಹಾಗೆ ವಿಷಮುಕ್ತ ಗಿಡ ಇರೋದ್ರಿಂದ ಯಾವುದೇ ಕೆಮಿಕಲ್ ಬಳಸೋದ್ರಿಂದ ಗಿಡಗಳಿಗೂ ಯಾವುದೇ ಎಫೆಕ್ಟ್ ಇರೋಲ್ಲ, ತುಂಬ ಚೆನ್ನಾಗಿರ್ತವೆ. ಗಿಡ ಹಾಳಾಗುತ್ತೆ ಅನ್ನೋ ಚಾನ್ಸಸ್ ಕೂಡ ಇರೋಲ್ಲ. ಈ ರೀತಿ ಆರ್ಗ್ಯಾನಿಕ್ಕಾಗಿ ಕೊಡೋದ್ರೆ ಸ್ವಲ್ಪ ಜಾಸ್ತಿ ಆಗಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಗಿಡಗಳೇನು ಪ್ರಾಬ್ಲಮ್ ಆಗೋಲ್ಲ, ಗಿಡಗಳು ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಗಾರ್ಡನಲ್ಲಿ ಪ್ರತಿಯೊಂದು ಗಿಡಕ್ಕೆ ನೆಲದಲ್ಲಾಗಲಿ, ಪಾಟಲ್ಲಾಗಲಿ, ಗ್ರೋ ಬ್ಯಾಗ್ನಲ್ಲಾಗಲಿ ನಾನು ಇದೇ ರೀತಿ ಗೊಬ್ಬರಗಳನ್ನ ಕೊಟ್ಟು ಬೆಳೆಸ್ಕೊತಾ ಇರೋದು. ನನಗೆ ಗೊತ್ತಿರೋ ಅನುಭವದಲ್ಲಿ ನಾನು ಇಷ್ಟು ವಿಷಯನ ನಿಮಗೆ ತಿಳಿಸಿದ್ದೀನಿ. ಇದರಿಂದ ನಿಮ್ಗೇನಾದರೂ ಉಪಯೋಗ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.